ನೋಡಿ, ಒಂದು ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದ ಮೇಲೆ ಕಂಟ್ರೋಲ್ ಮತ್ತೆ ಬ್ಯಾಲೆನ್ಸ್ ಇರಲೇಬೇಕು ಅಲ್ವಾ? ಆದ್ರೆ ಒಂದು ಪ್ರಶ್ನೆ ಬರುತ್ತೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಅತೀ ಎತ್ತರದ ಸ್ಥಾನದಲ್ಲಿರೋ ನ್ಯಾಯಾಧೀಶರನ್ನ ಯಾರು ಜವಾಬ್ದಾರರನ್ನಾಗಿ ಮಾಡ್ತಾರೆ? ಅವರನ್ನ ಹುದ್ದೆಯಿಂದ ತೆಗೆದಾಕೋಕ್ ಸಾಧ್ಯನಾ? ಉತ್ತರ ಹೌದು ಅಂತಾನೆ ಹೇಳ್ಬೋದು. ಆದ್ರೆ ಭಾರತದ ಇತಿಹಾಸದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶಾಕಿಂಗ್ ಸತ್ಯ ಇದೆ. 0 ಹೌದು, 0. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದ ಇವತ್ತಿನವರೆಗೂ ಒಬ್ಬೇ ಒಬ್ಬ ಹೈಕೋರ್ಟ್ ಜಡ್ಜ್ನನ್ನು ಮಹಾಭಿಯೋಗದ ಮೂಲಕ ಸಕ್ಸಸ್ಫುಲ್ ಆಗಿ ಪದಚ್ಯುತಗೊಳಿಸಿಲ್ಲ. ಒಬ್ಬರನ್ನೂ ಇಲ್ಲ. ಇದು ಸಹಜವಾಗಿಯೇ ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ಯಾಕೆ ಹೀಗೆ? ಈ ಪ್ರೋಸೆಸ್ ನಿಜವಾಗ್ಲೂ ಅಷ್ಟೊಂದು ಕಷ್ಟನಾ? ಅಥವಾ ಅಂಥ ಪರಿಸ್ಥಿತಿಯೇ ಬಂದಿಲ್ವಾ? ಬನ್ನಿ ಈ ಪ್ರಶ್ನೆಯ ಆಳಕ್ಕೆ ಇಳಿದು ಉತ್ತರವನ್ನು ಹುಡುಕೋಣ. ಸರಿ, ಮೊದಲು ಈ ಪ್ರಕ್ರಿಯೆ ಬೇಸಿಕ್ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಸಾಮಾನ್ಯವಾಗಿ ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಅಂತ ಕರೀತಾರೆ. ಆದ್ರೆ ನಮ್ಮ ಸಂವಿಧಾನದ ಪ್ರಕಾರ ಇದರ ನಿಜವಾದ ಅರ್ಥವಾದ್ರೂ ಏನು? ಇದೇನು ಯಾರನ್ನು ಸುಮ್ಮನೆ ಕೆಲ್ಸದಿಂದ ತೆಗ್ದಾಕಿದ ಹಾಗಲ್ಲ. ಇದು ತುಂಬಾನೇ ಕಠಿಣವಾದ ಒಂದು ಸಾಂವಿಧಾನಿಕ ಪ್ರಕ್ರಿಯೆ. ಸಾಬೀತಾದ ದುರ್ನಡತೆ ಅಥವಾ ಅಸಾಮರ್ಥ್ಯ, ಈ 2 ಗಂಭೀರ ಕಾರಣಗಳ ಮೇಲೆ ಮಾತ್ರ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರನ್ನ ಅವರ ಪದವಿಯಿಂದ ಕೆಳಗಿಳಿಸಬಹುದು. ಇಲ್ಲಿ ಪ್ರತಿಯೊಂದು ಸ್ಟೆಪ್ ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ನಡಿಬೇಕು. ಈ ಇಂಪೀಚ್ಮೆಂಟ್ ಪ್ರೊಸೀಜರ್ ಶುರು ಮಾಡೋಕೆ ಬೇಕಾದ ಕಾರಣಗಳು ಕೂಡ ತುಂಬಾನೇ ಲಿಮಿಟೆಡ್. ಬೇರೆ ಯಾವುದೇ ಕಾರಣಕ್ಕೆ ಈ ಪ್ರಕ್ರಿಯೆಯನ್ನ ಶುರು ಮಾಡೋಕೆ ಚಾನ್ಸೇ ಇಲ್ಲ. ಇದೊಂದು ರೀತಿ ತುಂಬಾನೇ ಕಿರಿದಾದ ದಾರಿ ಇದ್ದಾಗೆ. ಇಡೀ ಪ್ರಕ್ರಿಯೆಯ ಫೌಂಡೇಶನ್ನೇ ಈ 2 ಪದಗಳು: ಸಾಬೀತಾದ ದುರ್ನಡತೆ ಮತ್ತು ಅಸಾಮರ್ಥ್ಯ. ಇದನ್ನ ಚೆನ್ನಾಗಿ ನೆನಪಿಟ್ಕೋಬೇಕು. ಇವು ಕೇವಲ 2 ಆಧಾರಗಳು. ಇದನ್ ಬಿಟ್ಟು ಬೇರೆ ಯಾವುದೇ ಕಾರಣ ಕೊಟ್ಟು ನ್ಯಾಯಾಧೀಶರನ್ನ ಟಚ್ ಮಾಡೋ ಹಾಗಿಲ್ಲ. ಇದು ಮೊದಲನೇ ಹೆಜ್ಜೆಯಲ್ಲೇ ಇರೋ ಒಂದು ದುಡ್ಡು ಗೋಡೆ. ಈಗ ಈ ಪ್ರಕ್ರಿಯೆಯ ಬೇರೆ ಬೇರೆ ಹಂತಗಳನ್ನ ನೋಡೋಣ. ಇದನ್ನ ಕೇವಲ ಒಂದು ಸ್ಟೆಪ್ಸ್ ಲಿಸ್ಟ್ ಅಂತ ಅನ್ಕೋಬೇಡಿ. ಇದೊಂದು ರೀತಿ ಅಗ್ನಿ ಪರೀಕ್ಷೆ ಇದ್ಹಾಗೆ. ಪ್ರತಿಯೊಂದು ಹಂತವನ್ನು ದಾಟಿ ಮುಂದೆ ಹೋಗೋದಿದೆಯಲ್ಲ, ಅದು ನಿಜವಾಗ್ಲೂ ಒಂದು ದೊಡ್ಡ ಚಾಲೆಂಜ್. ಸರಿ, ಮೊದಲನೇ ಸ್ಟೆಪ್ಪೇ ಅತ್ಯಂತ ಕಷ್ಟಕರವಾದದ್ದು: ಸಂಸತ್ತಿನಲ್ಲಿ ಪ್ರಸ್ತಾವನೆಯನ್ನ ಮಂಡಿಸೋದು. ಇದಕ್ಕೆ ಒಬ್ಬಿಬ್ರು ಸಂಸದರ ಸಪೋರ್ಟ್ ಸಾಕಾಗಲ್ಲ. ಗಣನೀಯ ಪ್ರಮಾಣದ ಬೆಂಬಲ ಬೇಕೇ ಬೇಕು. ಎಂಥ ಬೆಂಬಲ? ಆ ನಂಬರ್ಸ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಲೋಕಸಭೆಯಲ್ಲಿ ಶುರು ಮಾಡಬೇಕು ಅಂದ್ರೆ ಕನಿಷ್ಠ 100 ಜನ ಎಂಪಿಗಳು. ಅದೇ ರಾಜ್ಯಸಭೆಯಲ್ಲಿ ಆದರೆ 50 ಜನ ಎಂಪಿಗಳು ಇದಕ್ಕೆ ಸೈನ್ ಮಾಡಲೇಬೇಕು. ಹಬ್ಬ, ಇದನ್ನೊಮ್ಮೆ ಗಮನಿಸಿ ನೋಡಿ. ಇದು ಬರೀ ಪ್ರಕ್ರಿಯೆಯನ್ನು ಶುರು ಮಾಡೋಕೆ ಬೇಕಾಗಿರೋ ನಂಬರ್ ಅಷ್ಟೇ. ಇನ್ನು ವೋಟಿಂಗ್ ಹಂತಕ್ಕೆ ಬಂದೇ ಇಲ್ಲ. ಬೇಕಾದಷ್ಟು ಸಂಸದರ ಸಹಿ ಸಿಕ್ಕಿದ ಮೇಲೆ ಬಾಲ್ ಸದನದ ಸ್ಪೀಕರ್ ಅಥವಾ ಸಭಾಪತಿಯ ಕೋರ್ಟ್ಗೆ ಹೋಗುತ್ತೆ. ಅವರು ಈ ಪ್ರಸ್ತಾವನೆಯನ್ನ ಅಡ್ಮಿಟ್ ಮಾಡ್ಕೋಬೋದು ಅಥವಾ ರಿಜೆಕ್ಟ್ ಕೂಡ ಮಾಡ್ಬೋದು. ಇಲ್ಲಿ ಅವರ ನಿರ್ಧಾರವೇ ಒಂದು ರೀತಿ ಗೇಟ್ ಕೀಪರ್ ಥರ ಕೆಲಸ ಮಾಡುತ್ತೆ. ಒಂದು ವೇಳೆ ಸ್ಪೀಕರ್ ಅಥವಾ ಸಭಾಪತಿ ಪ್ರಸ್ತಾವನೆಯನ್ನು ಎಕ್ಸೆಪ್ಟ್ ಮಾಡಿದ್ರೆ ಮುಂದಿನ ಸ್ಟೆಪ್ ತನಿಖೆ. ಇದಕ್ಕಾಗಿ 3 ಸದಸ್ಯರಿರೋ ಒಂದು ಹೈ ಲೆವೆಲ್ ತನಿಖಾ ಸಮಿತಿಯನ್ನ ರಚಿಸಲಾಗುತ್ತೆ. ಆದರೆ ಇದೇನು ಸಾಮಾನ್ಯ ಸಮಿತಿಯಲ್ಲ. ಈ ಕಮಿಟಿಯಲ್ಲಿ ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್, ಒಬ್ಬರು ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಮತ್ತೆ ರಾಷ್ಟ್ರಪತಿಗಳು ನೇಮಕ ಮಾಡಿದ ಒಬ್ಬ ಪ್ರಖ್ಯಾತ ನ್ಯಾಯಶಾಸ್ತ್ರಜ್ಞ ಇರ್ತಾರೆ. ಅಂದ್ರೆ ಈ ಪ್ರಕ್ರಿಯೆಗೆ ಒಂದು ಗಟ್ಟಿಯಾದ ಕಾನೂನಿನ ತಳಪಾಯವನ್ನ ಇದು ಕೊಡುತ್ತೆ. ಮತ್ತು ಇದು ಬಹಳ ಕ್ರೂಷಿಯಲ್ ಪಾಯಿಂಟ್. ಈ ಹೈ ಲೆವೆಲ್ ಕಮಿಟಿ ನಡೆಸೋ ತನಿಖೆಯಲ್ಲಿ ನ್ಯಾಯಾಧೀಶರು ತಪ್ಪಿತಸ್ಥರಲ್ಲ ಅಂತ ಗೊತ್ತಾದ್ರೆ ಇಡೀ ಪ್ರಕ್ರಿಯೆ ಅಲ್ಲೇ ನಿಂತು ಹೋಗುತ್ತೆ. ಫುಲ್ ಸ್ಟಾಪ್. ಎಲ್ಲವೂ ಅಲ್ಲಿಗೆ ಮುಗಿಲಿತ್ತು. ಒಂದು ವೇಳೆ ಸಮಿತಿ ನ್ಯಾಯಾಧೀಶರು ತಪ್ಪಿತಸ್ಥರು ಅಂತ ರಿಪೋರ್ಟ್ ಕೊಟ್ರೆ ಪ್ರಸ್ತಾವನೆ ಮತ್ತೆ ಸಂಸತ್ತಿಗೆ ವಾಪಸ್ ಬರುತ್ತೆ. ಮತ್ತು ಬಹುಶಃ ಇದುವೇ ಈ ಇಡೀ ಜರ್ನಿಯಲ್ಲೇ ಅತ್ಯಂತ ಕಠಿಣವಾದ ಘಟ್ಟ. ಇದಕ್ಕೆ ಬೇಕಾಗಿರೋದು ವಿಶೇಷ ಬಹುಮತ. ಅಂದ್ರೆ ಇಲ್ಲಿ 2 ಕಂಡೀಷನ್ ಪೂರೈಸಬೇಕು. 1, ಸದನದ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಮೆಜಾರಿಟಿ ಇರಬೇಕು. 2, ಸದನದಲ್ಲಿ ಹಾಜರಿದ್ದು ವೋಟ್ ಮಾಡೋರಲ್ಲಿ 3/2 ಅಂದ್ರೆ 2/3 ಮೆಂಬರ್ಸ್ ಹೌದು ಅಂತ ವೋಟ್ ಹಾಕಬೇಕು. ಇದು ಸಿಂಪಲ್ ಮೆಜಾರಿಟಿಗಿಂತ ತುಂಬಾನೇ ಕಷ್ಟ. ಇಷ್ಟೇ ಅಲ್ಲ, ಈ ವಿಶೇಷ ಬಹುಮತವನ್ನ ಲೋಕಸಭೆ ಮತ್ತು ರಾಜ್ಯಸಭೆ 2 ಸದನಗಳಲ್ಲಿ ಸಪರೇಟಾಗಿ ಪಡ್ಕೋಬೇಕು. ರಾಜಕೀಯವಾಗಿ ಇಷ್ಟೊಂದು ಭಿನ್ನಾಭಿಪ್ರಾಯ ಇರೋ ನಮ್ಮ ಸಂಸತ್ತಿನಲ್ಲಿ ಇದನ್ನ ಸಾಧಿಸೋದು ಆಲ್ಮೋಸ್ಟ್ ಇಂಪಾಸಿಬಲ್. ಸಂಸತ್ತಿನ 2 ಸದನಗಳು ಈ ಅಸಾಧ್ಯವಾದ ಚಾಲೆಂಜ್ನ ಪೂರೈಸಿದ ನಂತರವೇ ಫೈನಲ್ ಆಗಿ ರಾಷ್ಟ್ರಪತಿಗಳು ಪದಚ್ಯುತಿ ಆದೇಶಕ್ಕೆ ಸಹಿ ಹಾಕ್ತಾರೆ. ರಾಷ್ಟ್ರಪತಿಗಳಿಗೆ ಇಲ್ಲಿ ತಮ್ಮದೇ ಆದ ನಿರ್ಧಾರ ತಗೊಳ್ಳೋ ಅಧಿಕಾರ ಇರಲ್ಲ. ಸಂಸತ್ತಿನ ನಿರ್ಣಯವನ್ನ ಪಾಲಿಸೋದು ಅವರ ಸಾಂವಿಧಾನಿಕ ಕರ್ತವ್ಯ ಅಷ್ಟೇ. ಇಲ್ಲಿವರೆಗೂ ಈ ಪ್ರಾಸೆಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ. ಈಗ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಹಾಗಾದ್ರೆ ಈ ಪ್ರಕ್ರಿಯೆನ ಯಾಕೆ ಇಷ್ಟೊಂದು ಕಾಂಪ್ಲೆಕ್ಸ್ ಆಗಿ ಡಿಸೈನ್ ಮಾಡಿದ್ದಾರೆ?
ಉತ್ತರ ತುಂಬಾನೇ ಸಿಂಪಲ್. ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಕಾಪಾಡೋಕೆ. ನ್ಯಾಯಾಧೀಶರು ಯಾವುದೇ ಪೊಲಿಟಿಕಲ್ ಪ್ರೆಷರ್ ಅಥವಾ ಭಯ ಇಲ್ಲದೆ ಧೈರ್ಯವಾಗಿ ತೀರ್ಪು ಕೊಡಬೇಕು ಅಂದ್ರೆ ಅವರನ್ನ ಸುಲಭವಾಗಿ ಕೆಳಗಿಳಿಸೋಕೆ ಆಗಬಾರ್ದು. ಅಧಿಕಾರದಲ್ಲಿರೋ ಪಾರ್ಟಿ ತನಗೆ ಇಷ್ಟವಿಲ್ಲದ ಜಡ್ಜ್ಗಳನ್ನ ತೆಗೆದುಹಾಕೋದನ್ನ ತಡೆಯೋಕೆ ಈ ಸಿಸ್ಟಮ್ ಇದೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಕಠಿಣವಾದ ರಕ್ಷಾ ಕವಚ ಬರೀ ಹೈಕೋರ್ಟ್ ನ್ಯಾಯಾಧೀಶರಿಗೆ ಮಾತ್ರ ಅಲ್ಲ. ಸೇಮ್ ರೂಲ್ಸ್, ಸೇಮ್ ಪ್ರೊಸೀಜರ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೂ ಅಪ್ಲೈ ಆಗತ್ತೆ. ಇದು ನಮ್ಮ ಇಡೀ ಉನ್ನತ ನ್ಯಾಯಾಂಗ ವ್ಯವಸ್ಥೆಯನ್ನ ರಾಜಕೀಯ ಹಸ್ತಕ್ಷೇಪದಿಂದ ರಕ್ಷಿಸೋಕೆ ಇರೋ ಒಂದು ಸಮಾನವಾದ ಗುರಾಣಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ವಾಕ್ಯ ಎಲ್ಲವನ್ನು ಸಮ್ಮರೈಸ್ ಮಾಡುತ್ತೆ. ಈ ಪ್ರಕ್ರಿಯೆಯನ್ನು ಸುಲಭವಾಗಿರಲು ವಿನ್ಯಾಸಗೊಳಿಸಿಲ್ಲ, ಬದಲಾಗಿ ನ್ಯಾಯಯುತವಾಗಿರಲು ವಿನ್ಯಾಸಗೊಳಿಸಲಾಗಿದೆ.